ಹರೇ ಕೃಷ್ಣ. ಶುರು ಮಾಡೋದಕ್ಕಿಂತ ಮೊದಲು ರಾತ್ರಿ ನಾವು ಆರಾಮಾಗಿ ಮಲಗಲು ಕಾರಣಕರ್ತರಾದ ನಮ್ಮನ್ನು ರಕ್ಷಣೆ ಮಾಡುವ ಸೈನಿಕರಿಗೆ ಕಾರ್ಗಿಲ್ ವಿಜಯ ದಿವಸದ ದಿನ ಅನಂತ ಧನ್ಯವಾದಗಳು ಹಾಗೂ ನಮನಗಳು. ನೀವಿಲ್ಲದೆ ನಾವಿಲ್ಲ. ಆತ್ಮೀಯರೇ, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ಮಲಗುವ ವಿಷಯ ಬಂದಾಗ ರಾತ್ರಿಯ ವಿಷಯ ಬರುತ್ತೆ. ರಾತ್ರಿ ಅಂದಾಗ ಏನೇನೋ ತಲೆಗೆ ಬಂದುಬಿಡ್ತು. ನಿಮ್ಮ ತಲೆಗೂ ಹಾಕೋಣ ಅಂತ ವಿಡಿಯೋ ಮಾಡಿದೆ. ರಾತ್ರಿ ಆಯಿತು. ರಾತ್ರಿಯಲ್ಲಿ ಏನೇನಾಗುತ್ತೆ ಎಲ್ಲ ಕಡೆ ಒಂದೇ ಥರವೇ. ಇಡೀ ಜೀವನದಲ್ಲೂ ಕೂಡ ಹೀಗೆ ಅಲ್ವಾ? ಒಬ್ಬೊಬ್ಬರದ್ದು ಒಂದೊಂದು ಕತೆ. ರಾತ್ರಿ ಆಯಿತು ಅಂದಾಗ ಹೇಗನಿಸುತ್ತದೆ? ಎಲ್ಲರೂ ನೆಮ್ಮದಿಯಾಗಿ ಮಲಗಿರುತ್ತಾರೆ. ನಾವು ಗಡದ್ದು ನಿದ್ದೆ ಮಾಡ್ತಾ ಇರುವಾಗ ನಮಗೇನು ಗೊತ್ತಾಗುತ್ತೆ? ನಮಗೆ ಯಾಕೆ ಅಲ್ವಾ? ಜ್ಯೋತಿಷದ ಪ್ರಕಾರ ನೋಡಿದರೆ ಒಂದೊಂದು ರಾಶಿಯವರಿಗೆ ಒಂದೊಂದು ಥರ ಇರುತ್ತೆ. ಹಗಲು ಬಲ ಜಾಸ್ತಿ ಕೆಲವರಿಗೆ, ರಾತ್ರಿ ಬಲ ಕೆಲವರಿಗೆ ಜಾಸ್ತಿ. ಮತ್ತು ಸಾಮಾನ್ಯವಾಗಿ ಒಬ್ಬೊಬ್ಬರಿಗೆ ರಾತ್ರಿ ಇಷ್ಟ. ಆಕಾಶದಲ್ಲಿ ಚಂದ್ರ ನೋಡೋದು, ನಕ್ಷತ್ರ ನೋಡೋದು, ಈ ರೀತಿ. ಕೆಲವರಿಗೆ ರಾತ್ರಿ ಅಂದರೆ ಸ್ವಲ್ಪ ಭಯ, ಕತ್ತಲು, ಏನಾಗುತ್ತೋ, ಎಲ್ಲಿ ಯಾರು ಬರ್ತಾರೋ, ಕಳ್ಳರು, ಪ್ರಾಣಿಗಳು, ಹತ್ತಿರ ಎಲ್ಲರೂ ಇದ್ದರೆ ಒಂಥರ, ಮನೆಯಲ್ಲಿ ಒಬ್ಬರೇ ಇದ್ದರೆ ಇನ್ನೊಂದು ಥರ, ಒಬ್ಬರು ಇಬ್ಬರು ಅಥವಾ ಚಿಕ್ಕ ಮಕ್ಕಳಿದ್ದರೆ ಆತಂಕ. ರಾತ್ರಿ ಅಂದರೆ ಅದು 12 ಗಂಟೆ ನಂತರ ಎಲ್ಲರೂ ಮಲಗಿರುತ್ತಿದ್ದರು ಒಂದು ಕಾಲದಲ್ಲಿ. ಆದರೆ ಈಗಿನ ಕಾಲದಲ್ಲಿ 40% ಜನರು ಕೆಲಸ ಕಾರ್ಯಗಳಲ್ಲಿ ತೊಡಗಿರುತ್ತಾರೆ. ನೈಟ್ ಶಿಫ್ಟ್, MNC ಕಂಪನಿ, IT BT ಇಂಥವರಿಗೆಲ್ಲ ಡ್ಯೂಟಿ ಇದ್ದೇ ಇರುತ್ತೆ. ಅದಲ್ಲದೆ ನಮ್ಮಂಥವರು ಕೂಡ, ಅಂದರೆ ಯೂಟ್ಯೂಬ್ನವರು ಕೂಡ ಈಗ 12, 1, 2 ಗಂಟೆ ತನಕ ವಿಡಿಯೋ ಎಡಿಟಿಂಗ್ ಮಾಡ್ತಾ, ಅಪ್ಲೋಡಿಂಗ್ ಮಾಡ್ತಾ ಇರ್ತೇವೆ. ಪಬ್ ಪಾರ್ಟಿ ಅಂತ ಆಚೆ ಹೋಗಿಯೂ ಕೆಲವರು ಇರ್ತಾರೆ. ಟ್ರೈನ್, ಬಸ್, ಫ್ಲೈಟ್ ಅಂತ ಪ್ರಯಾಣ ಮಾಡ್ತಾ ಇರ್ತಾರೆ. ಎಲ್ಲರೂ ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ತಾರೆ ಅಂದರೆ ತಪ್ಪು. ಒಬ್ಬರು ಆರಾಮಾಗಿ ಮಲಗಿ ಗೊರಕೆ ಹೊಡಿತಾರೆ, ಮತ್ತೊಬ್ಬರಿಗೆ ನಿದ್ದೆಯೇ ಇಲ್ಲ. ಮತ್ತು ಕೆಲವರು ಪುಸ್ತಕ ಓದ್ತಾರೆ, ಪರೀಕ್ಷೆಗೆ ತಯಾರಿ ಮಾಡ್ತಾರೆ. ಕೆಲವರು ಹೊಟ್ಟೆ ನೋವಿನಿಂದ ನರಳ್ತಾ ಇರಬಹುದು, ಮತ್ತು ಕೆಲವರು ತಲೆನೋವಿನಿಂದ ನರಳ್ತಾ ಇರ್ಬೋದು. ಇನ್ನೂ ಕೆಲವರು ಕೆಮ್ತಾ ಇರ್ಬೋದು, ನೀರು ಬಿಸಿ ಮಾಡಿ ಕುಡಿತಾ ಇರ್ಬೋದು. ಹೊಟ್ಟೆ ಉಬ್ಬರಕ್ಕೆ ಜೀರಿಗೆನೋ ಸೋಂಪೋ ಹುಡುಕಿ ಬಾಯಿಗೆ ಹಾಕ್ಬೋದು. ಮತ್ತು ಕೆಲವರು ನಿದ್ದೆ ಇಲ್ಲದೆ ಒದ್ದಾಡ್ಬೋದು, ಹೊರಳಾಡಿ ರಾತ್ರಿ ಕಳಿಬೋದು. ಮಧ್ಯರಾತ್ರಿಯಲ್ಲಿ ಎದ್ಬಿಟ್ಟು ಜಪ ಮಾಡಿ ಕೂತ್ಕೊಳ್ಬೋದು, ಧ್ಯಾನವೂ ಮಾಡ್ಬೋದು. ಮತ್ತು ಕೆಲವರು ಚಿಂತೆ ಮಾಡಿಯೇ ರಾತ್ರಿ ಕಳೆಯಲೂಬಹುದು. ಏನೋ ನೆನಪಾಗಿ ನಂತರ ಎದ್ದು ಬರೆದು ಕೂತ್ಕೊಳ್ಬೋದು. ಹೀಗೆ ಒಂದು ಟೈಮ್ನಲ್ಲಿ ಒಬ್ಬರು ಒಂದು ಕೆಲಸ ಮಾಡ್ತಾರಂದರೆ ಎಲ್ಲರೂ ಅದನ್ನೇ ಮಾಡ್ತಾ ಇದ್ದಾರೆ ಅಂದುಕೊಂಡ್ರೆ ತಪ್ಪು. ಅದೇ ರೀತಿ ಒಬ್ಬೊಬ್ಬರ ಜೀವನ ಶೈಲಿ ಇನ್ನೊಬ್ಬರ ಥರ ಇರೋದಿಲ್ಲ. ರಾತ್ರಿಯ ವಿಷಯದಂತೆ ಒಬ್ಬೊಬ್ಬರ ಬಾಳು ಒಂದೊಂದು ಥರ ಇರ್ಬೋದು. ನಂತರನೇ ಮತ್ತೊಬ್ಬರು ಅಂದ್ಕೊಳ್ಳೋದು ಸರಿಯಲ್ಲ. ಒಬ್ಬರು ಸುಳ್ಳು ಹೇಳಿ ಬದುಕು ದುಡ್ತಾರೆ. ಅವರು ಎಲ್ಲರೂ ಹಾಗೆ ಅಂದ್ಕೊಂಡ್ರೆ ಏನು ಮಾಡೋಣ? ಒಬ್ಬರಿಗೆ ಯಾರನ್ನು ಕಂಡರೂ ಹೊಟ್ಟೆ ಕಿಚ್ಚು, ಎಲ್ರಿಗೂ ಹಾಗೆ ಅಂದ್ಕೊಂಡ್ರೆ ಏನು ಹೇಳೋಣ? ಹಳದಿ ಕಣ್ಣು, ನಮ್ಮ ಮೂಗಿನ ನೇರಕ್ಕೆ ಮಾತಾಡಿದರೆ ಏನು ಮಾಡೋದು? ಎಷ್ಟು ಜನರು ಆಸ್ಪತ್ರೆಯಲ್ಲಿರ್ತಾರೆ, ಅವರ ಸಂಬಂಧಿಕರು ಒದ್ದಾಡ್ತಾರೆ. ಮತ್ತು ಕೆಲವು ಜನ ಎದ್ದುಬಿಟ್ಟು ದುಡ್ಡು ಲೆಕ್ಕ ಮಾಡ್ತಾರೆ, ಒಡವೆ ಎಲ್ಲ ಇದೆಯಲ್ಲ ಅಂತ ಚೆಕ್ ಮಾಡಿ ಮಲಗ್ತಾರೆ. ಇದು ತಮಾಷೆಯಾಗಿ ಕಂಡರೂ ಇಂಥ ಪ್ರಜೆಗಳು ಇದ್ದಾರೆ ಪ್ರಪಂಚದಲ್ಲಿ. ಮತ್ತು ಕೆಲವು ಕಡೆ ಮದುವೆ ತಯಾರಿ, ಮೆಹಂದಿ ಹಚ್ಚಿ ಮಲಗಿರ್ತಾರೆ. ಎಲ್ಲೋ ಒಂದು ಕಡೆ ಹಬ್ಬದ ತಯಾರಿ, ಅರ್ಧರಾತ್ರಿಯಲ್ಲೇ ಎದ್ದು ತಿಂಡಿ ತಿನಿಸು ಪೂಜೆಗೆ ತಯಾರಿ ನಡೀತಾ ಇರುತ್ತೆ. ಮತ್ತೊಂದು ಕಡೆ ಚಿಕ್ಕ ಪಾಪ ಅಳುತ್ತಾ ಇರುತ್ತೆ. ಕೆಲವು ಮನೆಗಳಲ್ಲಿ ತಾಯಿ ಮಾತ್ರ ಮಗುವಿನ ಅಳುವನ್ನು ನಿಲ್ಲಿಸುವ ಪ್ರಯತ್ನ ಮಾಡ್ತಾಳೆ. ಎಲ್ಲೋ ಅಪರೂಪಕ್ಕೆ ಮನೆ ಮಂದಿಯೆಲ್ಲ ಎದ್ದು ಏನಾಯಿತು ಅಂತ ನೋಡಲು ಬರ್ತಾರೆ. ಲೋಕೋ ಭಿನ್ನ. ಜೀವನದಲ್ಲೂ ಹೀಗೆ ಅಲ್ವಾ? ಇದನ್ನು ಎಲ್ಲರೂ ತಿಳ್ಕೊಂಡು ಒಬ್ಬರ ಹತ್ರ ಒಬ್ಬರು ಮಾತಾಡಬೇಕು, ಇನ್ನೊಬ್ಬರ ಹತ್ರ ನಡ್ಕೊಳ್ಬೇಕು. ಚಿಕ್ಕ ವಯಸ್ಸಿನಿಂದಲೇ ಸ್ವಲ್ಪ ತಿಳ್ಕೊಂಡ್ರೆ ಒಳ್ಳೆಯದು. ಇಲ್ಲ ಅಂದರೆ 50 ಅಲ್ಲ 80 ಆದರೂ ಇನ್ನೊಬ್ಬರ ಕಷ್ಟ ಅರ್ಥವಾಗಲಿಕ್ಕಿಲ್ಲ. ಬರೀ ನಂಬರ್ ಹೆಚ್ಚಿದ್ದೇ ಬಂತು. ಮನುಷ್ಯನಿಗೆ ದೇವರು ದೊಡ್ಡ ಬ್ರೈನ್ ಕೊಟ್ಟಿದ್ದು ಎಲ್ಲವನ್ನೂ ತಿಳ್ಕೊಂಡು ನಡವಳಿಕೆ ಸರಿ ಮಾಡಿಕೊಂಡು ಜೀವಿಸಲು, ಉದ್ಧಾರವಾಗಲು. ಇದಕ್ಕಿಂತ ಹೆಚ್ಚಿಗೆ ಏನೂ ಹೇಳೋದಿಲ್ಲ. ದೇವರು ಕೊಟ್ಟ ಮೆದುಳು ಯಾರ್ಯಾರಿಗೆ ಉಪಯೋಗವಾಗಿದೆ ಎಂದು ಕಮೆಂಟ್ಸ್ನಲ್ಲಿ ತಿಳ್ಕೊಳ್ತೀನಿ. ರಾಧೇ ರಾಧೆ. ಇಷ್ಟೊತ್ತು ತಾಳ್ಮೆಯಿಂದ ನನ್ನ ಮಾತನ್ನು ಕೇಳಿದ್ದ ನಿಮಗೆ ಅನಂತ ಧನ್ಯವಾದಗಳು, ನಮಸ್ಕಾರಗಳು. ಹರೇ ಕೃಷ್ಣ.